ಬದುಕು ಜಟಕ ಬಂಡಿ. ಎಷ್ಟನೇ ವಯಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾನು PUC ಮುಗಿದ್ಮೇಲೆ ಡ್ರೈವಿಂಗ್ ಕೆಲಸ ಹೋಗ್ತಿದ್ದೆ ಮೇಡಮ್. ಯಾಕಂದ್ರೆ ನಾನು PUC ತನಕ ನಮ್ಮ ಅಕ್ಕ ನಮ್ಮಮ್ಮ ಓದಿಸಿದ್ರು. ಆಮೇಲೆ ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಆಯ್ತು. ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೂ ಆಗ್ತಾ ಇರಲಿಲ್ಲ, ಓದ್ಲಿಕ್ಕೂ ಆಗ್ತಾ ಇರಲಿಲ್ಲ ಮೇಡಮ್. ಅವಾಗ ನಾನೇನು ಡಿಸೈಡ್ ಮಾಡಿದೆ, PUC ಮುಂದೆ 18 ವರ್ಷ ಆಗಿತ್ತು. ಆಮೇಲೆ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಮೇಡಮ್. ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೂ ಓದಬೇಕು ಅಂತ ಮನ್ಸು ಬಂತು. ಅದೇ ಡಿಗ್ರಿ ಮಾರ್ನಿಂಗ್ ಇರ್ತಾ ಇತ್ತು. 12 o'clock ನಂದು ಎಜುಕೇಷನ್ ಮುಗಿದ್ಮೇಲೆ ಮತ್ತೆ ಡ್ರೈವಿಂಗಿಗೆ ಹೋಗ್ತಿದ್ದೆ. ಆಫ್ಟರ್ ನಾನು ಡಿಗ್ರಿ ಮುಗೀತು, ಡಿಗ್ರಿ ಫಸ್ಟ್ ಕ್ಲಾಸಲ್ಲಿ ಡಿಗ್ರಿ ಮುಗಿಸಿದೆ. ಇನ್ನೂ ಓದಬೇಕು ಅಂತ ನನಗೆ ಆಸೆ ಇತ್ತು. MBA ಮಾಡೋಣ, ಮುಂದೆ ಓದೋಣ. ಯಾಕಂದರೆ ನಮ್ಮ ಮನೇಲಿ ಅಕ್ಕನ ಎಲ್ಲರನ್ನೂ ಮದುವೆ ಮಾಡಬೇಕಾಗಿತ್ತು, ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅಂದರೆ ನಮ್ಮಲ್ಲಿ ಹಣ ಇರಲಿಲ್ಲ, ಯಾರೂ ಓದಿಸೋರು ಇರಲಿಲ್ಲ. ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದೆ ಮೇಡಮ್, ಬ್ಯಾಂಕ್ ಲೋನು ಸಿಗಲಿಲ್ಲ ನನಗೆ. ಅದಕ್ಕೆ ಮತ್ತೆ ಬೆಂಗಳೂರಿಗೆ ಬಂದೆ. 1 year ವರ್ಕ್ ಮಾಡಿದೆ ಮೇಡಮ್. ಅವಾಗ ಮೆಜೆಸ್ಟಿಕ್ ಮೊಬ್ಯಾಕ್ಸ್ ಅಂತ ಅಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಸ್ವಲ್ಪ ಹಣ ಸಿಕ್ತು ನನಗೆ. ಅದರಲ್ಲಿ ಮನೆಗೂ ಕಳಿಸ್ತಾ ಇದ್ದೆ, ನನ್ನ ಎಜುಕೇಷನ್ಗೂ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೆ. ಆಮೇಲೆ ನಾನು MSWಗೆ ಅಪ್ಲೈ ಮಾಡಿದೆ ಮೇಡಮ್, ಗೌರ್ಮೆಂಟ್ ಸೀಟ್ ಸಿಕ್ತು. ಆಮೇಲೆ MSW ಮುಗಿಸಿದೆ ಮೇಡಮ್. ಈಗ ಎಲ್ಲಿ ಕೆಲಸ ಮಾಡ್ತೀರಾ? ಇವಾಗ ಹಿಂದೂಸ್ತಾನ್ ಕ್ಲಾತಿಂಗ್ಸ್ ಅಂತ ಮೇಡಮ್, ಗಾರ್ಮೆಂಟ್ಸಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಟ್ರೈನಿಂಗ್ ಪೀರಿಯಡಲ್ಲಿ ಇದೆ ಮೇಡಮ್. ರೀಸೆಂಟಾಗಿ ನಂದು MSW ಮುಗಿದಿದೆ. ಅವರು ನಮ್ಮ ಮ್ಯಾನೇಜರ್ ಮೇಡಮ್. ನಿಮ್ಗೆ ಇವರ ಸಮಸ್ಯೆ ಗೊತ್ತಲ್ವಾ, ಇವ್ರ ಮನೆ ಪ್ರಾಬ್ಲಮ್? ನನಗೆ ಈಗ ಇತ್ತೀಚೆಗೆ ಇವನ್ ಬಂದು ನನ್ನ ಹತ್ರ 5-6 ತಿಂಗಳಾಯ್ತು. ಯಾವಾಗಲೂ ಮೂಡಿಯಾಗಿರ್ತಾ ಇದ್ದ. ಮನೆ ಪ್ರಾಬ್ಲಮ್ಸು, ಊರಿಗೆ ಹೋಗ್ಬೇಕು, ಏನು ಎತ್ತ ಅಂತಂದ್ಬಿಟ್ಟು ಕೇಳಿದೆ. ಯಾಕೆ ಅಂತಂದ್ರೆ ನಾನು ಒಂದು ಸಣ್ಣ ಪುಟ್ಟ ಕೌನ್ಸಿಲಿಂಗ್ಸು ಯಾರ್ದಾದ್ರೂ ಇದಿದ್ರೆ ನಾನು ಕೊಡ್ತಾ ಇದ್ದೆ. ಹಾಗಾಗಿ ಕೇಳಿದಾಗ ಸಂಕೋಚದಿಂದ ಸ್ವಲ್ಪ ಹೇಳ್ಕೊಂಡ. ನಾನು ನಿನ್ಗೆ ಒಂದು ಒಡ ಹುಟ್ಟಿದ ಅಕ್ಕನೇ ಅಂತ ತಿಳ್ಕೊಂಡು ನನ್ನ ಹತ್ರ ಹೇಳು, ಪರವಾಗಿಲ್ಲ. ಆಗ ಒಂದಿನ ಪೂರ್ತಿ ಅವನ ಇದನ್ನ ಹೇಳ್ದ. ಏನ್ ಮಾಡೋದು ಅಂತಂದ್ಬಿಟ್ಟು ತಕ್ಷಣ ನಾನೇನ್ ಮಾಡಿದೆ, ಒಂದು ಪ್ರಿಯದರ್ಶಿನಿ ಮಹಿಳಾ ಸಂಘ ಅನ್ನೋದು ನಂದಿನಿ ಲೇಔಟಲ್ಲಿದೆ, ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಏನೇ ಪ್ರಾಬ್ಲಮ್ಸ್ ಆದ್ರೂ ನಾವು ಸಾಲ್ವ್ ಮಾಡಿ ನಿಮ್ದು ಪೂರ್ತಿ ನಾವು ಸೆಟ್ಲ್ ಮಾಡಿಕೊಡ್ತೀವಿ ಅಂದರು. ಆಗ ಅವನ ಹತ್ರ ಹಣ ಕಟ್ಟಲಿಕ್ಕೂ ಇರಲಿಲ್ಲ. ಆಯಿತು ನಾನು ಕೊಡ್ತೀನಿ ಅಂತಂತ ಆ 20,000 ರೂಪಾಯಿ ಏನಿತ್ತು ಅದನ್ನು ನಾ ಪೇ ಮಾಡಿದೆ. ಆಗ ಅವರು 27ನೇ ತಾರೀಕು ಅವ್ರ ಊರಿಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಮತ್ತೆ ಅವರ ಒಂದು ಇದರಲ್ಲಿ ಅವರ ತಂದೆ ಎಲ್ಲಿದ್ದಾರೋ ಆ ಮನೆಗೆ ಕರ್ಕೊಂಡು ಹೋದಾಗ ಬಾಗಿಲು ಎಷ್ಟೇ ನಾಕ್ ಮಾಡಿದ್ರೂ ತೆಗಿಲಿಲ್ಲ. ಆಗ ಅಲ್ಲೊಂದು ಸಣ್ಣ ವಿಂಡೋನಲ್ಲಿ ಲೇಡೀಸು ಕಿಚನಲ್ಲಿ ಕುಕ್ ಮಾಡ್ತಾ ಇದ್ರು. ಅವ್ರಿಗೆ ಕೇಳಿದಾಗ ಅವ್ರೇನು ಹೇಳಿದ್ರು, ಇದಾರೆ ಅಂತಂದ್ಬಿಟ್ಟು ಕ್ಲಿಯರಾಗಿ ಹೇಳಿದ್ರು. ತಕ್ಷಣ ಆ ಕಡೆಯಿಂದ ಯಾರು ಸಿಗ್ನಲ್ಲು ಮಾಡಿದ್ರು ಆವಾಗ ಇಲ್ಲ ಅವರಿಲ್ಲ ಅಂದರು. ಮತ್ತು 5 ನಿಮಿಷ ಬಿಟ್ಟು ಇವರ 2ನೇ ಹೆಂಡತಿ ಮಗ ಅವ್ರು ಬಂದು ಎದುರುಗಡೆ ಒಂದು ಆಫೀಸಲ್ಲಿ ಓಪನ್ ಮಾಡಿ ಕೂರಿಸಿ ಮಾತಾಡಿದ್ರು. ನಮ್ಮ ತಂದೆಗೆ ಯಾರು ಅನಸೂಯ ಅನ್ನೋರ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ನಾವು ಕೇಳ್ದು, ನಿನಗದ್ರ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ನ ತಂದೆಗೆ ಪರಿಚಯ ಇರುತ್ತೆ, ನಾವು ಅವ್ರ ಹತ್ರ ಮಾತಾಡ್ತೀವಿ. ಯಾಕೆಂತಂದ್ರೆ ಅವ್ರು ಸಿಗೋ ಮಟ್ಟಕ್ಕೆ ಕಾಣಿಸ್ಲಿಲ್ಲ. ಮತ್ತೆ ಹಾಗೆ ಆಗಲಿ ಅಂತ ಹಿರೇಕೆರೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋದಾಗ ಕಂಪ್ಲೇಂಟು ಅಲ್ಲಿ ತಗೊಳ್ಳಿಲ್ಲ. ಅವ್ರೇನ್ ಮಾಡಿದ್ರು, ಒಂದು ಬೇಡ್ರಸ್ಸಲ್ಲಿ ಇದ್ದಿದ್ದಂಥ PC-ನ ಅವ್ರ ಮನೆಗೆ ಕಳ್ಸಿಕೊಟ್ರು. ಅವರು ಹೇಳಿದ್ದೇನು ಅಂತಂದ್ರೆ, ಅಲ್ಲಿ ಇದಾರ ಗಮನ ಇಟ್ಟು ನೋಡ್ಬಿಟ್ಟು ನನಗೆ ಕಾಲ್ ಮಾಡು, ಇದೇ ವರ್ಡ್ನ ಅವ್ರು ಹೇಳಿದ್ದು. ಸರಿ ಆಯಿತು ಅಂತಂದ್ಬಿಟ್ಟು ಅವರು ಇಮ್ಮಿಡಿಯೇಟಾಗಿ ಬಂದರು ವಾಪಸ್ಸು. ಅವ್ರಿಲ್ಲ ಅಂತ ಹೇಳಿ ಫೋನ್ ಕೊಟ್ಟರು. ಫೋನಲ್ಲಿ ಅವರು ಇವ್ರ ತಂದೆಯವ್ರ ಹತ್ರನೇ ಮಾತಾಡಿದ್ದು. ಬುಧವಾರ ನಾನು ಭೇಟಿ ಆಗ್ತೀನಿ, ಸಿಗ್ತೀನಿ, ಏನೇ ಇದ್ರೂ ತೀರ್ಮಾನ ಮಾಡ್ತೀನಿ ಅಂತಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಬುಧವಾರದ ದಿನ ಮತ್ತೆ ಹೊರಟೋ. ಅದು ಭಾನುವಾರ 27, ಮತ್ತೆ 4ನೇ ತಾರೀಕು ಬುಧವಾರ. ಹೋಗಬೇಕಾದ್ರೆ ಸುನಂದ ಪ್ರಭಾಕರು ಮತ್ತು ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಬೇರೆಯವರಿದ್ದರು, ಮತ್ತು ನಾ ಇದ್ದೆ, ಶರಣು, ಮತ್ತು ಅವ್ರ ಮನೆಯಲ್ಲೆಲ್ಲ ಅವರೆಲ್ಲ ಇದ್ದರು. ಸೀದಾ ಅವ್ರು ಕರ್ಕೊಂಡೋಗಿದ್ದು ಹಾವೇರಿ ಡಿಸ್ಟ್ರಿಕ್ದು SP ಹತ್ರ ಕರ್ಕೊಂಡೋದ್ರು, ಚೇತನ್ ರಾಠೋಡ್ ಅಂತ. ಅವರು ಅಲ್ಲಿ ಒಳಗಡೆ ಕರೆದಾಗ ನಮ್ಮ ಸಮಸ್ಯೆನೇ ಕೇಳಲಿಲ್ಲ. ಇದು ನಿಮ್ಮ ಒಂದು ಫ್ಯಾಮಿಲಿ ಮ್ಯಾಟ್ರ್ ಆಗಿರೋದ್ರಿಂದ ನಮ್ಮ ಒಂದು ಇದಕ್ಕೆ ಬರೋದಿಲ್ಲ, ನೀವೇನಿದ್ರು ಇದನ್ನು ಡೈರೆಕ್ಟ್ ನೀವು ಕೋರ್ಟಿಗೆ ಹೋಗಿ ಅಂದರೆ ಅವರು ಹೆಚ್ಚಾಗಿ ಮಾತಾಡೋ ಒಂದು ಇದರಲ್ಲಿ ನಮ್ಗೆ ಕಾಣ್ ಬರಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಫೋನ್ ಮಾಡಿ ಏನು ಹೇಳಿದ್ರು, 2 ಕೇಸ್ ನಂಬರ್ಸ್ನ ಹೇಳಿ ಈ ಒಂದು ಕೇಸ್ ಮಾತ್ರ ತಗೊಂಡು FIR ಬುಕ್ ಮಾಡಿ, ಬೇರೆ ಯಾವುದೇ ರೀತಿಯಲ್ಲೂ ಏನು ಕರೆಸಿ ಮಾತಾಡೋದು ಮಟ್ಟೋದು ಮಾಡಬೇಡಿ ಅಂತ ಖುದ್ದಾಗಿ ಹೇಳಿದ್ರು. ಸರಿ ಆಯಿತು ಅಂತ ಮತ್ತೆ ಅಲ್ಲಿಂದ ನಾವು ಹಿರೇಕೆರೆಯವ್ರ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹೋದೋ. ಅಲ್ಲಿ ಹೋದಾಗ ಹಿಂದಿನ ದಿನ ಭಾನುವಾರ ಇದ್ದಂತಹ ಒಂದು ಇನ್ಸ್ಪೆಕ್ಟರ್ ಅಲ್ಲಿ ಇರಲಿಲ್ಲ, ಅವತ್ತಿನ ದಿನ ಬೇರೆಯವರಿದ್ದರು. ಅವ್ರು ಹೇಳಿದ್ರು ಆಯಿತು ನಾ ಕರೆಸಿ ನೋಡ್ತೀನಿ. ಫೋನ್ ಮಾಡಿದಾಗ ಅವ್ರು ಸಿಗಲಿಲ್ಲ.
ಅಷ್ಟೊತ್ತಿಗೆ ಈ ಸುನಂದಾ ಪ್ರಭಾಕರ್ ಅವ್ರಿಗೆ ಒಂದು ಫೋನ್ ಕಾಲ್ ಬಂತು. ಯಾರ್ದು ಏನು ನಮಗೇನು ಗೊತ್ತಿಲ್ಲ ಮೇಡಮ್. ಹೊರಗಡೆ ಹೋದ್ರು, ಮಾತಾಡಿದ್ರು. FIR ಬುಕ್ ಆಗತ್ತೆ, ನೀವು FIR ಕಾಪಿ ತಗೊಂಡು ನೀವು ಹೊರಡಿ, ನನಗೆ ಬೇರೆ ಅರ್ಜೆಂಟ್ ಕೇಸ್ ಇದೆ. ಒಂದು ಹಾಫ್ ಆನ್ ಅವರ್ ಇರಲಿಲ್ಲ, ಬಟ್ ಅವರ ಫೇಸಲ್ಲಿ ಏನೋ ಚೇಂಜಸ್ಸನ್ನು ನಾವು ಕ್ವಿಟ್ ಅನ್ಸುತ್ತಲ್ಲ. ಹೌದು. ಆಮೇಲೆ ಅದು ಒಂದು ನಮಗೆ ನಾವು ನೋಟ್ ಮಾಡಿದ ಪಾಯಿಂಟು. ನೆಕ್ಸ್ಟ್ ಇವರ ಒಂದು ಚಿಕ್ಕ ಭಾವನ ಕರ್ಕೊಂಡೋಗಿ ಸುನಂದಾ ಪ್ರಭಾಕರ್ ಹಸ್ಬೆಂಡೇನೇ ಪ್ರಭಾಕರ್, ಅವರು ಪೇಪರ್ ರಿಪೋರ್ಟರ್ ಅಂತೆ. ಸುನಂದಾಗೆ ಪಿ ಆಗಿನೂ ಅವ್ರು ವರ್ಕ್ ಮಾಡ್ತಾಯಿದ್ರು. ಅವರು ATM ಕೌಂಟರ್ಗೆ ಕರ್ಕೊಂಡು ಹೋಗಿದ್ದಾರೆ 2 ಸಲ. ಅಂದರೆ ಏನೋ ಒಂದು ನಡೆದಿದೆ, ಅದನ್ನು ಮಾತ್ರ ನಾವು ಹೇಳ್ಬೋದು. ಏನ್ ನಡೆದಿದೆ ಅನ್ನೋದನ್ನ ನಾವು ಹೇಳಕ್ಕಾಗಲ್ಲ. ಮನೆ ಹತ್ರ ಹೋದ್ರೆ ಮೇಡಮ್ ಮಕ್ಕಳು ಬೈತಾರೆ. ನಮ್ಮಪ್ಪ ಮನೆ ಹತ್ರ ಅಪ್ಪನೂ ಅನ್ಬೇಡ, ಅಪ್ಪ ಅಂದ್ರೆ ಸಾಯಿಸ್ತೀನಿ. ಇವಾಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಊರಿಗೆ ಹೋಗೋಕ್ಕೂ ಭಯ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಊರಿಗೆ ಹೋದ್ರೆ ನೀನ್ ಸಾಯಿಸ್ತೀನಿ, ನನ್ನ ಕಡೆ ರಿವಾಲ್ವರ್ ಇದೆ, ಶೂಟ್ ಮಾಡ್ತೀನಿ, ನಿಮ್ಮ ಮನೆ ಹತ್ರ ಬರಬೇಡ, ನಿಮ್ಮ ಅಮ್ಮನ ಕರ್ಕೊಂಡು ಎಲ್ಲಾದ್ರೂ ಹಾಳಾಗೋಗ್ಬಿಡಿ, ಈ ತರ ಎಲ್ಲ ಮಾಡ್ತಾರೆ. ಇದು ಯಾರು ಹೇಳ್ತಾರಪ್ಪ? ನಮ್ಮ ಅಪ್ಪನೇ ಹೇಳ್ತಾರೆ. ಫೋನ್ ಮಾಡಿ ಹೇಳ್ತಾರ? ಫೋನ್ ಮಾಡಿದ್ದು ರೆಕಾರ್ಡಿಂಗು ಇದೆ ಮೇಡಮ್, ಅವ್ರು ಮಾತಾಡಿದ್ದೇ ಇದೆ. ಆ ಥರ ಹೇಳ್ತಾರೆ. ಮನೆ ಹತ್ರ ಹೋಗಿರ್ತೇವಲ್ಲ ಮೇಡಮ್, ಯಾರು ಮಕ್ಳು ಇಲ್ದಾಗ ಹೇಳ್ತಾರೆ ಮೇಡಮ್. ಇಲ್ಲ ಊರಾಚೆ ಕರೆಸ್ಬಿಟ್ಟು ಈ ಥರ ನಮ್ಮ ಮನೆ ಹತ್ರ ಎಲ್ಲ ಬರಬೇಡ, ಬಂದೆ ಅಂದೆ ಬಟ್ ನಾನು ಸಾಯಿಸ್ಬಿಡ್ತೀನಿ, ನೀವು ಏನು ಮಾಡ್ಕೊಳಕ್ಕಾಗಲ್ಲ, ನಾನು ಕಾನೂನೇ ಕೊಂಡ್ಕೊತೀನಿ, ಅಂಥದ್ರಲ್ಲಿ ನಿಮ್ಮ ಹತ್ರ ಏನಿದೆ ಅಂತ ಮಾಡ್ತೀರಾ, ಹೋಗು ನೀವು ಬೆಂಗಳೂರಿಗೆ ಹೋಗು, ನೀ ಏನಾದರೂ ಹಿರೇಕೆರೂರಿಗೆ ಬಂದೆ ಅಂತಂದರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಅಮ್ಮನ ಸಾಧ್ಯ ಇದೆ ಅಲ್ವಾ ಅವ್ರು ಮಾಡೋದಕ್ಕೆ? ಅವ್ರಿಗೆ ಆ ಥರದ ಇದೆ ಮೇಡಮ್. ಅಂದ್ರೆ ಇಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಿಮಗೆ ಜೀವಕ್ಕೆ ಅಪಾಯ ತರಿಸುವಷ್ಟು ಅವ್ರಿಗೆ ಬಲ ಇದೆ ಮೇಡಮ್. ಅಂದ್ರೆ ಇಲ್ಲೂ ಆಫೀಸ್ಗೆ ಹೋಗ್ಬೇಕಂದ್ರೆ ತುಂಬಾ ಭಯ ಮೇಡಮ್. ಯಾರು ಬೆಳಗ್ಗೆ ಎದ್ಕೊಳ್ಳಿ, ಯಾರು ಹಿಂದೆ ಬರ್ತಾರೋ ಏನೋ, ನೈಟ್ ಮಲಗಬೇಕಾದ್ರೂ ಹೆದರಿಕೆ ಮೇಡಮ್, ಯಾರು ಬಂದು ರಾತ್ರಿ ಏನು ಮಾಡ್ತಾರೇನೋ. ಅಮ್ಮ ಅಲ್ಲೊಬ್ಬರೇ ಇರ್ತಾರೆ, ಅಮ್ಮನ ಬಗ್ಗೆನೂ ವಿಚಾರ ಮಾಡ್ಬೇಕು, ಅವರು ಹೆದರ್ತಾನೆ ಇರ್ತಾರೆ ಮಗನಿಗೆ ಏನಾಗುತ್ತೆ ಅಂತ. ಈ ಥರ ತುಂಬ ಭಯದಲ್ಲಿದೆ ಮೇಡಮ್. ಅಂದರೆ ನಮ್ಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ ಮೇಡಮ್. ಈಗ ನಾವು ಕಾನೂನು ಕಡೆ ಹೋಗೋಣ ಅಂತಂದರೆ ನಮ್ಮ ಹತ್ರ ಹಣ ಇಲ್ಲ ಮೇಡಮ್, ನಮ್ಮ ಹತ್ರ ಏನೂ ಇಲ್ಲ ಮೇಡಮ್, ಅವ್ರ ಹತ್ರ ಎಲ್ಲ ಇದೆ. ಹೀಗಾಗಿ ಅವರೆಲ್ಲ ಕೊಂಡ್ಕೋಬೋದು ಅಂದ್ಕೊಂಡಿದ್ದಾರೆ.